ಸೊಸೆ 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 ನಿಜ, ಆದ್ರೆ ಈ ಮನೆ ಒಡೆದು ಹೋಗುತ್ತೆ. ಅದನ್ನ ಕಟ್ಕೊಂಡು ನಿನಗೆ ಏನಾಗ್ಬೇಕಾಗಿದೆ? ನೀವೇ ಮಾತು ಹೇಳ್ತಿದ್ದೀರಾ ಗಾಯತ್ರಿ. ಈ ಮನೆ ಒಗ್ಗಟ್ಟನ್ನ ಉಳ್ಸಕ್ ಬಂದಿರೋ ಸೊಸೆ ನೀವು. ರಾಘವ್ ನಿಮ್ ಬಗ್ಗೆ ನನ್ನ ಹತ್ರ ತುಂಬಾನೇ ಹೇಳ್ತಾ ಇದ್ರು. ನಮ್ಮ ಅತ್ತಿಗೆ ದೇವ್ರ ಥರ, ನಮ್ಮ ಮನೆ ಒಗ್ಗಟ್ಟನ್ನ ಕಾಪಾಡೋ ತಾಕತ್ತಿರೋದು ಅವ್ರೊಬ್ರಿಗೆ ಅಂತೆಲ್ಲ. ಆದ್ರೆ ನೀವ್ ನೋಡಿದ್ರೆ ಅಲ್ಲ, ನಿಮ್ ಪ್ರೀತಿ ಉಳಿಲಿ ಅಂತ ನಾನು ಆ ಮಾತಂದೆ ಅಷ್ಟೇ. ನಮ್ ಪ್ರೀತಿ ಉಳಿಯೋಕೆ ಈ ಮನೆಯವ್ರ ಪ್ರೀತಿ ಸಾಯ್ಬೇಕಾ? ರಾಘವ್ ಹುಟ್ಟಿದ್ದು ಈ ಮನೆಯಲ್ಲಿ, ಅವ್ರಿಗೆ ಮೊದಲು ಸಿಕ್ಕಿದ್ದು ಈ ಮನೆಯವರು. ಪ್ರೀತಿ, ವಾತ್ಸಲ್ಯ, ಮಮತೆ ಅಂತ ಕಂಡಿದ್ದು ಈ ಮನೆಯಲ್ಲಿ. ಈ ಮನೆ ರಾಘವ್ಗೆ ಒಂದು ವ್ಯಕ್ತಿತ್ವ ಕೊಟ್ಟಿದೆ. ನಾನು ಮೊನ್ನೆ ಚಿಕ್ಕವಳಿದ್ದೆ, ಅದಕ್ಕೆ ಅವರು ಮೊದಲು ಬೆಲೆ ಕೊಡ್ಬೇಕಾಗಿರೋದು ಈ ಮನೆಯವರ ಆಸೆ. ಹಾಗಾದ್ರೆ ಸ್ವಂತ ಆಸೆಗೆ ಬೆಲೆನೇ ಇಲ್ಲ ಅಂತೀಯಾ? ಅದನ್ನೇ ಸ್ವಾರ್ಥ ಅಂತಾರೆ. ಸ್ವಾರ್ಥ ಹೆಚ್ಚಾದ್ರೆ ನಾವು ಇನ್ನೊಬ್ರು ಮನೆನ ಹಾಳು ಮಾಡ್ತೀವಿ ಹೊರತು ಉದ್ಧಾರ ಮಾಡೋದಿಲ್ಲ. ಇಷ್ಟಕ್ಕೂ ಬೇರೆಯವ್ರ ಮನೆನ ಹಾಳು ಮಾಡೋ ಹಕ್ಕು ಯಾರಿಗೂ ಇರೋದಿಲ್ಲ. ಒಂದ್ ವೇಳೆ ಹಾಗೆ ಮಾಡಿದ್ರು ಮೇಲಿರೋ ದೇವರು ಸುಮ್ಮನೆ ಬಿಡೋದಿಲ್ಲ. ಅಲಂಕಾರ ಆಯ್ತಾ ಅಕ್ಕ? ಇನ್ನೇನ್ ಮುಗೀತು ವಸುದ? ಮುಗಿಯೋ ಕಾಲ ಹತ್ರ ಬರ್ತಾ ಇದೆ. ಓಹೋ, ಬನ್ನಿ 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 ಬನ್ನಿ, ಕುತ್ಕೊಳ್ಳಿ ಕುತ್ಕೊಳ್ಳಿ. ನೀವೆಲ್ಲ ಬಂದಿದ್ದು ನನಗೆ ಬಹಳ ಸಂತೋಷ ಆಯ್ತು. ಏನಿದು ಜನ ಇಷ್ಟೇನಾ ಅಂತ ನೀವೇನು ಗಾಬರಿ ಆಗ್ಬೇಡಿ. ಮದುವೆನ ಅದ್ದೂರಿಯಾಗೆ ಮಾಡ್ತಿದೀವಿ. ಪ್ಯಾಲೇಸ್ ಗ್ರೌಂಡ್ ನ ಬುಕ್ ಮಾಡು ಅಂತ ನಮ್ಮ ಮಾವನವರೇ ಹೇಳಿದ್ದಾರೆ. ಒಳ್ಳೆ ದಿನ ಸಿಕ್ತು ನೋಡಿ, ಬಿಡಬಾರ್ದು ಅಂತ ಅರ್ಜೆಂಟ್ ಆಗಿ ನಿಶ್ಚಿತಾರ್ಥ ಮಾಡಿ ಮುಗಿಸ್ತಿದೀವಿ. ಜ್ಯೂಸ್ ಬರುತ್ತೆ, ತಗೊಂಡು ಆರಾಮಾಗಿ ಕೂತೀವಿ. ಈಗ ಏನು ಅಳಿಯಂದ್ರು ಓಡಾಟ ಜೋರಾಗಿದೆಯಲ್ಲ? ಇರೋ 4 ಜನರ ಹತ್ರ ಎಷ್ಟು ಅಂತ ಓಡಾಡೋಕ್ ಸಾಧ್ಯ ಮಾವ? ಈ ರಾಘವ ಬೇರೆ ಸಿಂಪಲ್ಲು ಅಂತ ಹೇಳಿ ಸಂಭ್ರಮಕ್ಕೂ ಕಡಿವಾಣ ಹಾಕ್ಬಿಟ್ಟ. ಆದ್ರೆ ಮದ್ವೆ ಮಾತ್ರ ಒಂದ್ ಲೆವೆಲ್ಗೆ ಜೋರಾಗಿ ಆಗಬೇಕು ಮಾವ. ಮೊದಲು ನಿಶ್ಚಿತಾರ್ಥ ಮುಗಿಲಿ, ಆಮೇಲೆ ನೋಡೋಣ. ಯಾಕೆ ಮಾವ? ನಿಶ್ಚಿತಾರ್ಥ ನಡೆಯುತ್ತೋ ಇಲ್ವೋ ಅನ್ನೋ ಅನುಮಾನನ? ಛೆ, ಯಾಕೆ ಹಾಗಂತೀರ? ಮೊದಲು ಇದಾಗಲಿ, ಆಮೇಲೆ ಅದು ಅಂದೆ. ರಾಘವ ವಸುದ ರೆಡಿನಾ ನೋಡಿ? ನನ್ನ ಮಗಳು ಸೂಪರ್ ಫಾಸ್ಟ್, ನನ್ನ ಹಾಗೆ ರೆಡಿ ಇದ್ದಾಳೆ. ಈ ರಾಘವನೇ ಸ್ಲೋ ಮಾವ, ವಿಚಾರಿಸ್ಕೊಂಡು ಬಂದ್ಬಿಡ್ತೀನಿ. ಅಳಿಯ ಅಂದ್ರೆ ಏ ಮಗನೇ, ಎಷ್ಟು ಮುದ್ದ ಕಾಣ್ತಿದ್ಯೋ? ಹಾ ಅಲ್ಲ ಕಣೋ, ನನ್ನ ಕಣ್ಣೇ ನಿನಗೆ ದೃಶ್ಯ ತಗೊಳಂಗಿದ್ಯಲ್ಲೋ. ಹಾ ನಿಜವಾದ ಕಣೋ, ನೀನು ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಂಗೆ ಹೆಮ್ಮೆ ಆಗ್ತಿದೆ ಕಣೋ. ಹಾ ಅದಕ್ಕೆ ವಿವೇಕ, ಒಂದು ದೃಷ್ಟಿ ಬೊಟ್ಟಿಟ್ಬಿಟ್ರೆ ಅಣ್ಣ, ದೃಷ್ಟಿ ಬಟ್ಟಲ್ಲ ಚೆನ್ನಾಗಿ ಕಾಣಲ್ಲ ನನಗೆ, ಅದು ಬೇಡ. ಹಿಡಿದಿದ್ರೆ ಚೆನ್ನಾಗಿರಲ್ಲ ಕಣೋ. ಆಮೇಲೆ ನಮ್ ರಾಘವನ್ ಮೇಲೆ ಕಣ್ ಬಿದ್ದು ಏನಾದ್ರೂ ವಿಘ್ನ ಆಗ್ಬಿಟ್ರೆ? ಏನೂ ಆಗಲ್ಲ ಅಣ್ಣ. ಅವ ವಿಘ್ನ ಆಗೋಕೆ 100 ಜನ ಬಂದಿರ್ಬೇಕು. ಅಲ್ಲಿ ಬಂದಿರೋರೆ ಎಂಕ, ನಾಣಿ, ಸೀನಾ, ಮಂಕ, ಇನ್ನೊಂದ್ 3 ಜನ ಅಷ್ಟೇ. ಅಳಿಯಂದ್ರು ಬೇರೆ ಹಠ ಹಿಡಿದು ಅಬ್ರ ಬೇಡ ಅಂತ ರಾಕ್ ಮ್ಯೂಸಿಕ್ ಲೆವೆಲ್ ಅಲ್ಲಿ ನಡಿಬೇಕಾಗಿದ್ದ ನಿಶ್ಚಿತಾರ್ಥನ ಸುಗಮ ಸಂಗೀತದ ಲೆವೆಲ್ಗೆ ಇಳಿಸ್ಬಿಟ್ಟಿದ್ದಾರೆ. ಹಂಗೇನಿಲ್ಲ ಬಾವ, ನಮ್ಮ ಮನೆಯವ್ರು 4 ಜನ ಸೇರ್ಬಿಟ್ರೆ ಸಾಕು, ಅಲ್ಲೇ ಗಾನ ಭಜನೆ ಶುರು. ಕರೆಕ್ಟ್ ಆಗಿ ಹೇಳಿದೆ ಅಣ್ಣ. ಅದು ಸರಿ ಬಾವ, ತಾವೇನು ಇಲ್ಲಿ ದಯ ಮಾಡ್ತಿದ್ದು ಅಂತ? ಅದು ಅದೇ ಮುಹೂರ್ತಕ್ಕೆ ಲೇಟ್ ಆಗ್ತಾ ಇದೆಯಲ್ಲ, ನಿಮ್ಗೆ ಹೇಳ್ಬಿಟ್ಟು ಅವಣ ಅಂತ ಬಂದೆ. ನೀವು ಹೊರಡಿ, ನಾವು ರಾಘವನ್ ಕರ್ಕೊಂಡ್ ಬರ್ತೀವಿ. ಅಲ್ಲ, ನೀವು ಕೂಡ ಒಂದಿರ್ಬೇಕು, ಇಲ್ಲಾಂದ್ರೆ ನನ್ ಕೈ ಕಾಲು ಆಡೋದಿಲ್ಲ ಬಾವ. ಓಡಿ ಬಾಬಾ, ಹಿಂದೆನೆ ಬರ್ತೀವಿ. ಅಲ್ಲ ಬಾವ, ನಾವಲ್ಲಿ ಬಂದ್ಬಿಟ್ರೆ ಇಲ್ಲಿ ರಾಘವನ್ ನೋಡೋರು ಯಾರು? ಅದು ಸರಿನೇ. ಹೊರಡಿ. ಅಪ್ಪ ನೀವು ಹೊರಡಿ, ರಾಘವನ ನಾನು ಕರ್ಕೊಂಡ್ ಬರ್ತೀನಿ. ಕೇಶವ, ನೀಟಾಗಿ ರೆಡಿ ಮಾಡ್ಕೊಂಡು ಕುತ್ತಿಗೆ ಒಂದು ಚೈನ್ ಹಾಕೊಂಡು ಕರ್ಕೊಂಬಾರಪ್ಪ. ಆಮೇಲೆ ಅಳಿಯಂದ್ರು ಸಿಂಪಲ್ ಅಂತ ಬರೀ ದಾರಕ್ಕೆ ಒಂದು $1 ಹಾಕೊಂಡು ಬಂದ್ಬಿಟ್ರೆ ಕಷ್ಟ. ಮೊದ್ಲು ನೀವು ಹೊರಡಿ, ನಾನು ಕರ್ಕೊಂಡ್ ಬರ್ತೀನಿ. ಆಯ್ತು, ನಾನು ಕೆಲಸ ಕಾರ್ಯಗಳಿದೆ. ಅಯ್ಯೋ ಬನ್ನಿ ಬೇಗ ಪಾಪ. ಪಾಪ. ಅದು ಅಯ್ಯೋ ತಗೊಳ್ಳೋರು ಯಶ್ವ, ಬೇಗ ಮಾಡು. ರಾಘವ, ಕಂಟ್ರೋಲ್
ಮಾಡ್ಕೊಂಡೆ ಕಣೋ, ತಡ್ಕೊಳಕ್ ಆಗ್ಲಿಲ್ಲ. ಈಗಲೇ ಎತ್ಬಿಟ್ಟೆ. ನಿನ್ ಮನ್ಸು ಎಷ್ಟು ಒದ್ದಾಡ್ತಿದೆ ಅಂತ ನನ್ಗೆ ಅರ್ಥ ಆಗುತ್ತೆ ಕಣ. ಏನ್ ಅರ್ಥ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ನೋಡು, ಈಗ್ಲೂ ನೀನ್ ಏನ್ ಬೇಕಾದ್ರೂ ನಿರ್ಧಾರ ತಗೋ. ನನ್ ಸಪೋರ್ಟ್ ನಿನ್ಗಿರುತ್ತೆ ಕಣ, ಇರುತ್ತೆ. ನನಗ್ ಮೊದ್ಲಿಂದಲೂ ಸಪೋರ್ಟ್ ಮಾಡ್ತಿರೋದು ಈ ಮನೆ ಕಣೋ. ಈ ಮನೆ ವಿರುದ್ಧವಾಗಿ ನಿಲ್ಲೋದಕ್ಕೆ ನೀನ್ ಯಾಕೋ ಸಪೋರ್ಟ್ ಮಾಡ್ತೀಯ? ಕೇಶವ, ನಂತೂ ಬೇಜಾರಿದೆ ಕಣೋ. ನೀನ್ ಇಷ್ಟಪಟ್ಟವ್ರು ನಿನಗ್ ಸಿಕ್ಕಿದ್ರು, ಆದ್ರೆ ನಾನು ಇಷ್ಟಪಟ್ಟವಳು ಏಯ್, ಸಮಾಧಾನ ಮಾಡ್ಕೊಳ್ಳೋ. ನೋಡು, ಅಳ್ಬೇಡ. ನನಗೆ ಗೊತ್ತೋ ನಾವ್ ಇಷ್ಟಪಡೋರು ಸಿಗ್ತಾರೋ ಇಲ್ವೋ, ಆದ್ರೆ ಸಿಕ್ತವ್ರನ್ನೇ ಇಷ್ಟಪಡ್ತಾ ಹೋಗ್ಬೇಕು. ಅದೇ ಜೀವನ, ಅದೇ ಜೀವನ. ನಡಿ ಕೇಶವ, ಒಂದು ಮಾತು. ಏನು? ಕೀರ್ತಿನ ದಯವಿಟ್ಟು ನನ್ನ ಎದುರುಗಡೆಯಿಂದ ದೂರ ನಿಂತ್ಕೊಳ್ಳೋ ತರ ನೋಡ್ಕೊಳ್ಳೋ. ರಾಘವ, ಅಣ್ಣ ಪ್ಲೀಸ್. ಕೀರ್ತಿ ನನ್ನ ಎದುರುಗಡೆ ಇದ್ರೆ ನಿಶ್ಚಿತಾರ್ಥ ನಡೆಯೋದಿಲ್ಲ ಕಣೋ, ನಡೆಯೋದಿಲ್ಲ. ಶಾರದಾ, ಅಕ್ಕ, ಅಕ್ಷತೆ ಅಷ್ಟೇ ಅಲ್ವಾ? ಕರೀಲಾ? ವೈದೇಹಿ, ಹೆಣ್ಣು ರೆಡಿನಾ? ಬರ್ತಾ ಇದೀವಿ ಅಕ್ಕ, ಬರ್ತಾ ಇದೀವಿ. ನಡಿಯಮ್ಮ, ನಡಿ ನಡಿ. ಮುದ್ದಾಗಿ ಕಾಣ್ತಿದೆಯೇ. ಅಯ್ಯೋ, ಇಟ್ಕೊಂಡು ಕೂತ್ಕೊಮ್ಮ. ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಇನ್ಯಾಕೆ ತಡ? ಹುಡುಗನ್ ಕರ್ಸಿ. ಅಯ್ಯೋ ಆಗ್ಬೋದು. ಅಳಿಯಂದ್ರೆ ಬೇಗ ಬನ್ನಿ. ಅಳಿಯಂದ್ರೆ ಬಾಪ, ಬಲಗಾಲ ಇಟ್ಕೊಂಡು ಕೂತ್ಕೋಪ್ಪ. ಕೀರ್ತಿ, ಹಾರದ ಬುಟ್ಟಿ ಕಾಣಿಸಿಲ್ಲ, ಎಲ್ಲಿಟ್ಟಿದ್ಯಾ? ದೇವ್ರ ಮನೇಲಿ ಇಲ್ಲ, ರೂಮಲ್ಲಿ ಇಟ್ಟಿದ್ದೀನಿ. ನನಗ್ ಗೊತ್ತು, ನಾನೇ ತಗೊಂಡ್ಬರ್ತೀನಿ. ನಾನ್ ತರ್ತೀನಿ, ಪರವಾಗಿಲ್ಲ. ಅಲ್ವೋ ಕೇಶವ, ಕುದುರೆ ಕಂಡ್ರೆ ಕಾಲ್ ನೋವು ಬರುತ್ತೆ ಅನ್ನೋದು ಇದಕ್ಕೇನೆ ಕಣೋ. ಪಾಪ ಹುಡುಗಿ ಬೆಳಿಗ್ಗೆಯಿಂದ ಎಷ್ಟು ಅಂತ ಕೆಲಸ ಮಾಡ್ತಾಳೆ. ನೀನೇ ಹೋಗಿ ತರೋದಲ್ವಲ್ಲ? ಹೌದಲ್ಲಮ್ಮ, ಸರಿ ನಾನೇ ಹೋಗ್ತೀನಿ. ಹೋಗ್ಬೇಗ.
ಪೂಜೆಗೆ ಬೇಕಲ್ವಾ ಖಾರದ ತಟ್ಟೆ ತರ್ಕೊಳ್ಳಿ. ಕೀರ್ತಿ, ಏನಣ್ಣ? ಕೀರ್ತಿ, ಬುಟ್ಟಿ ನಾನೇ ತರಬಹುದಾಗಿತ್ತು. ನಿನ್ನ ಇಲ್ಲಿ ಕಳಿಸಿರೋ ಉದ್ದೇಶ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅಷ್ಟೇ. ಏನಣ್ಣ? ರಾಘವ ಇಷ್ಟಪಟ್ಟಿರೋದು ನಿನ್ನನ್ನ. ಆದ್ರೆ ನಿಶ್ಚಿತಾರ್ಥ ನಡೀತಾ ಇರೋದು ವಸುಧಾ ಜೊತೆ. ನಮ್ದು ಮುಗಿದ ಕತೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಮುಗಿದ ಕತೆ ಕಣ್ಮುಂದೆನೆ ಇದ್ರೆ ಕಷ್ಟ ಆಗತ್ತಲ್ವೇನಮ್ಮ? ನೋಡು ಕೀರ್ತಿ, ಕಷ್ಟ ಆಗೋದು ಇಷ್ಟಪಟ್ಟವರು ಎದುರುಗಡೆ ಇದ್ದಾಗ್ಲೇ. ಈಗ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ರಾಘವನ ನಿಶ್ಚಿತಾರ್ಥ ಮುಗಿಯೋವರೆಗೂ ನೀನು ಅವನ ಕಣ್ಣಿಗೆ ಬಿಡದೆ ದೂರ ಇದ್ಬಿಡು. ನಿನ್ನ ಅವನ ಮನಸ್ಸಿಂದ ಸದ್ಯಕ್ಕಂತೂ ದೂರ ಮಾಡಕ್ಕಾಗಲ್ಲ. ನೀನಿಲ್ಲದ ಬದುಕು ಅವ್ನು ನಡೆಸ್ಬೇಕು ಅಂದ್ರೆ ನೀನು ಅವನ ಕಣ್ಣೆದುರುಗಡೆ ಇರಬಾರ್ದು. ಹಾಗಂತ ನಿನ್ನ ಆಶ್ರಮಕ್ಕೆ ಹೋಗುವಂತನೂ ಹೇಳಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಏನ್ ಹೇಳಿ ಅಂತಾನೂ ಗೊತ್ತಾಗ್ತಿಲ್ಲ. ಅರ್ಥ ಆಯ್ತು ಕೇಶವಣ್ಣ. ದಯವಿಟ್ಟು ಕ್ಷಮಿಸ್ಬಿಡಪ್ಪ. ನೀವ್ಯಾಕಣ್ಣ ಕ್ಷಮೆ ಕೇಳ್ತಿದ್ದೀರಿ? ನೀವ್ ಹೇಳ್ತಿರೋದು ಈ ಮನೆ ಒಳ್ಳೇದಕ್ಕೆ. ನಾನ್ ಬಯಸೋದ್ ಕೂಡ ಈ ಮನೆಗೆ ಒಳ್ಳೇದಾಗ್ಲಿ ಅಂತ. ನಿಶ್ಚಿತಾರ್ಥ ಮುಗಿಯೋ ತನಕ ನಾನು ದೂರನೇ ಇರ್ತೀನಿ. ಹಾಗಂತ ನೀನು ಫಂಕ್ಷನ್ ಇಂದ ದೂರ ಉಳಿಬೇಡ. ನೋಡಿದವ್ರಿಗೆ ಅನುಮಾನ ಬರುತ್ತೆ. ಕೊಡಿಮ್ಮ. ಅಷ್ಟೇ ಅಲ್ವಾ? ಎಲ್ಲ ಬಂದಿದೆ ಅಲ್ಲ? ಎಲ್ಲ ಬಂದಿದೆ. ಎಲ್ಲ ಗೋಪುರದೊಳಗೆ ಇರುವ ಪ್ರೀತಿಗೆ ಗೌರಿಯ ಕಟ್ಟುವುದು ಥರವೇನು? ಜನಿಸಿದ ಪ್ರೀತಿಯ ಹೇಳದೆ ತಡೆವ ಮರಣ ದಂಡನೆ ಸರಿಯೇನು? ಸನಿಹದಲ್ಲಿರೋ ಹೃದಯಕ್ಕೆ ಹೇಳಲು ಮೇಘದೂತನೇ ಬರಬೇಕೇ? ಗಣಪತಿ ಪೂಜೆ ನಿರ್ವಿಘ್ನವಾಗಿ ನಡೆದಿದೆ. ಗಣಪತಿ ಪೂಜೆ ಆಯ್ತು ಅಂದ್ರೆ ನಂದೇ ಆದ ಹಾಗೆ. ಇನ್ನು ನಿಶ್ಚಿತಾರ್ಥದ ಕಾರ್ಯಕ್ರಮ ಪ್ರಾರಂಭ ಮಾಡೋಣವೇ? ಓ, ಧಾರಾಳವಾಗಿ ಶುರು ಮಾಡಬಹುದು. ಒಂದ್ ನಿಮಿಷ ಪುರೋಹಿತ್ರೆ. ಕಾರ್ಯಕ್ರಮ ನಡೆಯುವಾಗ ಮನೆಯವರೆಲ್ಲರೂ ಇದ್ದು ಅವ್ರ ಮಧ್ಯೆ ನಿಶ್ಚಿತಾರ್ಥ ನಡಿಬೇಕು. ಅದು ಶೋಭೆ. ಹೌದಕ್ಕ, ಎಲ್ರೂ ಇದೀವಲ್ಲ. ನಮ್ಮನೆಯವರೆಲ್ಲರೂ ಇದೀವ ಅಕ್ಕ, ಡೌಟೇ ಇಲ್ಲ. ಖಂಡಿತ ಎಲ್ಲರೂ ಇದ್ದಾರೆ, ಯಾರು ಮಿಸ್ ಆಗಿಲ್ಲ. ಕೀರ್ತಿ, ಜನಿಸಿದ ಪ್ರೀತಿಯ ಹೇಳದೆ ತಡೆವ ಮರಣ ದಂಡನೆ ಸರಿಯೇನು? ಕೀರ್ತಿನೂ ನಮ್ಮನೆಯವಳೇ ತಾನೆ. ಸನಿಹದಲ್ಲಿರೋ ಹೃದಯಕ್ಕೆ ಹೇಳಲು ಮೇಘದೂತನೇ ಬರಬೇಕೇ? ನಮ್ಮನೆಯವಳಾಗಿದ್ಕೊಂಡು ಅವಳು ಮಾತ್ರ ದೂರದಲ್ಲಿ ಯಾಕಿರ್ಬೇಕು? ಬಾಮ್ಮ. ಇಲ್ಲ ಬೇಡ, ಪರವಾಗಿಲ್ಲ. ಪರವಾಗಿಲ್ಲ ಅಂದ್ರೆ ಹೇಗೆ? ನಮ್ಮನೆಯವಳು ಅಂದ್ಮೇಲೆ ಅತಿಥಿಗಳು ಹಾಗೆ ದೂರ ಇರೋದಲ್ಲ, ಹಸೆಮಣೆ ಹತ್ರ ಇರ್ಬೇಕು ನೀನು. ಬಾ. ಹೌದು ಕೀರ್ತಿ, ನೀನು ಹುಡುಗಿ ಅಕ್ಕನ ಸ್ಥಾನದಲ್ಲಿ ನಿಂತು ಶಾಸ್ತ್ರ ಮುಗಿಯೋವರೆಗೂ ಜೊತೆಲೇ ಇರ್ಬೇಕು. ಬಾ, ಕೂತ್ಕೋ. ಮೊದ್ಲೇನೆ ಹೇಳೋದಲ್ವಾ ಅಕ್ಕ? ಕೀರ್ತಿ ಅಕ್ಕನ ನನ್ನ ಪಕ್ಕನೆ ಕೂರಿಸ್ಕೊಳ್ತಾ ಇದ್ದೆ.
ಈಗಲೂ ಕಾಲ ಏನ್ ಮೀರೋಗಿಲ್ಲ. ಕಾರ್ಯಕ್ರಮ ಇವಾಗ ಶುರು ಆಗಿದೆ. ಕೀರ್ತಿ ಬಾಮ. ಮದನಿ ಮದನಿ ಮನಿದ ಮಗ ಮದನಿ ಸಂಕೋಚ ಪಟ್ಕೋಬೇಡಮ್ಮ, ಬಾ ಬಾ ಈ ಕಡೆ ಬಾ. ಕೀರ್ತಿ, ಇದ್ಯಾಕೋ ಸ್ವಲ್ಪ ಅತಿ ಆಯ್ತಮ್ಮ. ಕರೆದ ತಕ್ಷಣ ಬರ್ಬೇಕು. ಬಾಯ್ಲಿ, ನನ್ ಮಗಳ ಪಕ್ಕ ಕೂತ್ಕೋ. ನೀನು ನನ್ ಮಗಳಿದ್ದ ಹಾಗೆ ತಾನೆ? ಏ ಹಾಗಂತ ಎಷ್ಟು ಮಕ್ಕಳನ್ನ ನಮ್ಮ ಮಕ್ಕಳು ಅನ್ಕೋಬೇಕು? ಇಷ್ಟೊಂದು ಬಲವಂತ ಮಾಡಿಸ್ಕೋಬಾರ್ದು ಕೀರ್ತಿ. ಇಷ್ಟಕ್ಕೂ ಮದ್ವೆ ಹೆಣ್ಣಿನ ಪಕ್ಕ ಕೂತ್ಕೊಳ್ಳಕ್ಕೆ ಅವಕಾಶ ಸಿಗದೆ ಹೆಚ್ಚು. ನೀನ್ ಒಂದ್ ವೇಳೆ ಕೂತ್ಕೊಂಡ್ರೆ ನಿಂಗೆ ಬೇಗ ಮದ್ವೆ ಆಗತ್ತೆ. ನಿನ್ ಮನ್ಸಿನಲ್ಲಿ ಯಾರಿದಾರೋ ಅವರೇ ಗಂಡನಾಗ್ ಸಿಗ್ತಾರೆ. ರಾಘವ್, ಈಗ ನಿನಗಾಗ್ತಿರೋ ನಿಶ್ಚಿತಾರ್ಥನ ನೀನು ವಿರೋಧಿಸ್ಲೇಬೇಕು. ನಿನ್ ಪ್ರೀತಿಸಿದ ಹುಡುಗಿನ ಮುಂದೆ ಇಟ್ಕೊಂಡು ವಸುದನ್ ಬೆರಳಿಗೆ ಹೇಗ್ ಉಂಗ್ರ ತೊಡಿಸ್ತೀಯ ಅಂತ ನಾನು ನೋಡ್ತೀನಿ. ಅಂತೂ ಈ ಮನೆ ಒಡೆಯೋದಕ್ಕೆ ಸರಿಯಾದ ಸಮಯ ಬಂತು. ಪುರೋಹಿತ್ರೆ, ಈಗ ಶುರು ಮಾಡಬಹುದು. ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಗುರುಗಂಟಾರಮಂತತ್ರ ದೇವತಾಹ್ವಾನ ಲಾಂಛನಂ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಎಲ್ಲ ನಿಮ್ ಕಡೆ ಎಲ್ಲ ಬಂದಿದ್ದಾರೆಯಾ? ಬಂದಿದ್ದಾರೆ. ಲಗ್ನ ಪತ್ರಿಕೆ ಬರೆದು ಓದೋಣವೇ? ಮಾವ, ಇದೇ ಬೆಂಗಳೂರು ಸಿಟಿ ರಾಜಾಜಿನಗರದಲ್ಲಿ ವಾಸವಾಗಿರುವ ಶ್ರೀಯುತ ವಿವೇಕ್ ಮತ್ತು ಶ್ರೀಮತಿ ಶಾರದಾರವರ ಸುಪುತ್ರ ರಾಘವ ಎಂಬ ವರಶ್ರೇಷ್ಠನಿಗೆ ಕೊಟ್ಟು ಮದುವೆ ಮಾಡಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಈಗ ಪರಸ್ಪರ ತಾಂಬೂಲ ಬದಲಾಯಿಸ್ಕೊಳ್ಳೋಣ. ಮಾವ ನಡೀರಿ ನಡೀರಿ. ಬದಲಾಯಿಸ್ಕೊ. ತಗೊಳ್ಳಿ ಸರ್. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ತದೇವ ಲಕ್ಷ್ಮೀ ಬಲಂ ಸ್ಮರಾಮಿ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪುಷ್ಪಮಾಲಿಕಾಂ ಸಮರ್ಪಯಾಮಿ. ಮಗಳೇ ತಗೋ, ರಾಘು ಮಾಮನ. ಈಗಲ್ಲ, ಮದುವೆ ಆದ್ಮೇಲೆ ಪರಸ್ಪರ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಹಾಕೋದು. ಈಗ ಅವರವರೇ ಹಾಕೋಬೇಕು. ಹಿರಣ್ಯವರ್ಣಾಂ ಹರಣೀಂ ಸುವರ್ಣ ರಜತ ಸ್ರಜಾಂ